ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವಳೆ ಕಾಫಿ ತಗೊಂಡ್ ಬಾರೆ, ಕೂತ್ಕೊ ಮಂಜಣ್ಣ. ಪರವಾಗಿಲ್ಲ ಸೇಟು, ನಿನ್ನೆ ರಾತ್ರಿ ಫೋನ್ ಮಾಡಿ ಕೇಳಿದ್ನಲ್ಲ 2 ಲಕ್ಷ ಬೇಕು ಅಂತ. ಅದೇ ಏನಾಯಿತು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಹಾಂ ಹೇಳಿ. ಹಾಂ ಬಂದಿದ್ದಾರೆ. ಸರಿ. ಹಾಂ ಮಂಜಣ್ಣ, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ಯಾರೋ ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ರು, ಒಂದು 5 ನಿಮಿಷ ಬರ್ತಾರೆ. ನನ್ನ ಜೊತೆನಾ? ಯಾರು ಸೇಟು? ವೆಯ್ಟ್ ಮಾಡಿ. ಹಲೋ ಮಾವ, ಹೇಗಿದ್ದೀರಾ? ಏನು ಯೋಚನೆ ಮಾಡಿದ್ರಿ ನಾನು ಹೇಳಿದ್ರ ಬಗ್ಗೆ? ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಬನ್ನಿ ಮಾವ. ಯಾಕೋ ಹೀಗೆ ನಾನು ಹೋದ ಕಡೆ ಎಲ್ಲ ಹಿಂದೆ ಹಿಂದೆ ಬರ್ತಾ ಇದೆಯಾ? ಯಾಕೋ ಹೀಗೆ ನನ್ನ ಹೊಟ್ಟೆ ಉರಿಸ್ತಾ ಇದೆಯಾ? ನಾವೇನು ಅನ್ಯಾಯ ಮಾಡಿದ್ವಿ ನಿನಗೆ? ಹೊಟ್ಟೆ ಉರಿಸ್ತಾ ಇಲ್ಲ ಮಾವ, ನಿಮ್ಮ ಹೊಟ್ಟೆ ತಣ್ಣಗಿರ್ಲಿ ಅಂತ ಈ ಥರ ಮಾಡ್ತಾ ಇದ್ದೀನಿ. ಅಲ್ಲ, ಈ ವಯಸ್ಸಲ್ಲಿ ನೀವು ಸಾಲ ತಗೊಳ್ಳೋದು, ಅದಕ್ಕೆ ಬಡ್ಡಿ ಕಟ್ಟೋದು, ಇದೆಲ್ಲ ಯಾಕೆ ಅಂತ. ನಿಮ್ಮ ಮಗಳು ಆದಿತ್ಯನ ನನಗೆ ಕೊಟ್ಟು ಮದುವೆ ಮಾಡಿ, ಬದಲಿಗೆ ನಾನೇ ನಿಮಗೆ ದುಡ್ಡು ಕೊಡ್ತೀನಿ. ಅದನ್ನು ಬೇಕಿದ್ರೆ ವಧು ದಕ್ಷಿಣೆ ಅಂತ ಅನ್ಕೊಳ್ಳಿ. ಇಂಥ ಆಫರ್ ನಿಮ್ಗೆ ಯಾರಾದರೂ ಕೊಡ್ತಾರಾ? ಅಷ್ಟೇ ಅಲ್ಲ, ನಿಮ್ಮ ಚಿಕ್ಕ ಮಗಳಿಗೂ ನಾನೇ ಗಂಡು ಹುಡುಕಿ ಮದುವೆ ಮಾಡಿಸ್ತೀನಿ. ಯೋಚನೆ ಮಾಡಿ ಮಾವ. ಅಲ್ಲ, ಈ ವಯಸ್ಸಲ್ಲಿ ನೀವು ಇಷ್ಟೆಲ್ಲ ಕಷ್ಟಪಡಬೇಕಾ ಅಂತ. ನೀವು ಈ ವಯಸ್ಸಲ್ಲಿ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲಪ್ಪ. ಈಗಲೂ ಕಾಲ ಮಿಂಚಿಲ್ಲ ಮಾವ, ಯೋಚನೆ ಮಾಡಿ. ನೋಡು, ನೀನೇ ಡಿಲೀಟ್ ಮಾಡಿದ್ರೆ ಸರಿ, ಇಲ್ಲ ಅಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಡಿಲೀಟ್ ಮಾಡೋ. ಏನು ಮಾವ ನೀವು ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ಹೆಂಗೆ? ಅಲ್ಲ, ನಿಮ್ಮ ಮಗಳು ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ ಅಂತ. ಹೇಳು ಮಗ. ಆ ವಿಡಿಯೋನಾ ಖಂಡಿತ ಕಳಿಸ್ತೀನಿ ಮಗ. ಡೀಲ್ ಆದಮೇಲೆ ಖಂಡಿತ ಕಳಿಸ್ತೀನಿ. ಇಲ್ಲ, ಇನ್ನೂ ಡೀಲ್ ಆಗಿಲ್ಲ. ಇನ್ ಕೇಸ್ ಅವಳಪ್ಪ ಒಪ್ಪಿಲ್ಲ ಅಂತಂದರೆ ಅದನ್ನು ಇಮಿಡಿಯೇಟ್ ನಿಂಗೆ ಕಳಿಸ್ತೀನಿ. ಒಂದು ವೇಳೆ ಒಪ್ಕೊಂಡ್ರೆ ಇಮಿಡಿಯೇಟ್ ಡಿಲೀಟ್ ಮಾಡ್ತೀನಿ. ಮಾವ, ನಾನಿವಾಗ ಮಾತಾಡಿದ್ದು ನಿಮ್ಮ ಮಗಳ ಬಗ್ಗೆನೇ. ನನ್ನ ಫ್ರೆಂಡು ನಿನ್ನೆಯಿಂದ ಕಾಲ್ ಮಾಡಿ ವಿಡಿಯೋ ಕಳಿಸು ಅಂತ ಕೇಳ್ಕೊತಾನೆ ಇದ್ದಾನೆ. ಅವನು ಮಾತ್ರ ಅಲ್ಲ, ತುಂಬ ಜನ ಕೇಳ್ತಾ ಇದ್ದಾರೆ. ಮಾರ್ಕೆಟಲ್ಲಿ ನಿಮ್ಮ ಮಗಳ ವಿಡಿಯೋಗೆ ತುಂಬಾ ಡಿಮ್ಯಾಂಡು. ಯಾವುದಕ್ಕೂ ಯೋಚನೆ ಮಾಡಿ ಹೇಳಿ. ಈಗ ಮೀನಾವೇಶ ಅನಿಸ್ತಾ ಇದ್ರೆ ನಾಳೆ ಎಲ್ಲ ಕಡೆನೂ ನಿಮ್ಮ ಮಗಳ ವಿಡಿಯೋದೇ ಸುದ್ದಿ ಆಗುತ್ತೆ. ನೋಡಪ್ಪ, ನಾವು ಬಡವರು, ಮಾನ ಮರ್ಯಾದೆಗೆ ಅಂಜಿ ಬದುಕೋರು. ನಮಗೆ ಈ ರೀತಿ ಅವಮಾನ ಮಾಡಬೇಡ. ಮೇಲಾಗಿ ನನ್ನ ಮಗಳು ಇನ್ನೂ ಚಿಕ್ಕವಳು, ಅವಳ ಜೀವನದ ಜೊತೆ ಆಟ ಆಡಬೇಡ. ನಿನ್ನ ದಮ್ಮಯ್ಯ ಅಂತೀನಿ, ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡಿಬಿಡಪ್ಪ. ಮಾವ, ನಾನು ನಿಮಗೆ ಅದನ್ನೇ ಹೇಳ್ತಾ ಇರೋದು. ನಿಮ್ಮ ಮಗಳು ಇನ್ನೂ ಚಿಕ್ಕವಳು, ಅವಳು ಮರ್ಯಾದೆ ಹಾಳಾಗೋ ಥರ ನೀವು ಮಾಡಬೇಡಿ ಅಂತ. ನೀವು ಈಗಲೇ ಹೂ ಅನ್ನಿ, ಆದಿತ್ಯನ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ. ಅಷ್ಟು ಸಾಕು. ನಿಮ್ಮ ಕಣ್ಣು ಮುಂದೆನೇ ನಾನು ಈ ವಿಡಿಯೋ ಡಿಲೀಟ್ ಮಾಡ್ತೀನಿ. ಅಯ್ಯಯ್ಯೋ, ಹಾಗೆಲ್ಲ ಹೇಳಬೇಡಪ್ಪ. ಈಗಾಗಲೇ ಅವಳು ನಿಶ್ಚಿತಾರ್ಥ ಆಗೋಗಿದೆ, ಮದುವೆನೂ ಫಿಕ್ಸ್ ಆಗಿದೆ. ಈ ಟೈಮ್ನಲ್ಲಿ ನೀನು ಹೇಳಿದ್ರೆ ನಾವೇನಪ್ಪ ಮಾಡೋದು? ನಾವೇ ನಮ್ಮ ಕೈಯಾರೆ ಅವಳ ಜೀವನನ ಹಾಳು ಮಾಡ್ದಂಗೆ ಆಗಲ್ವಾ? ಮತ್ತು ನಿಮ್ಮ ಚಿಕ್ಕ ಮಗಳ ಜೀವನ ಅದನ್ನ ನೀವೇ ಹಾಳು ಮಾಡ್ದಾಗ ಆಗಲ್ವಾ? ಒಂದು
ಬೇಕು ಅಂದರೆ ಇನ್ನೊಂದು ಕಳ್ಕೊಳ್ಳೇಬೇಕು ಮಾವ. ಎರಡು ಬೇಕು ಅಂದರೆ ಅದಿತಿನ ನನಗೆ ಕೊಟ್ಟು ಮದುವೆ ಮಾಡಿ, ಅಲ್ಲಿಗೆಲ್ಲ ಕ್ಲಿಯರ್ ಆಗುತ್ತೆ ತಾನೆ. ಅಯ್ಯಯ್ಯೋ ಹಾಗೆಲ್ಲ ಹೇಳ್ಬೇಡಪ್ಪ, ನಿನ್ನ ಕಾಲು ಹಿಡ್ಕೊತೀನಪ್ಪ. ನನ್ನ ಮಗಳ ಜೀವನ ಹಾಳಾಗತ್ತೆ, ದಯವಿಟ್ಟು ಆ ವಿಡಿಯೋ ಡಿಲೀಟ್ ಮಾಡಿಬಿಡು. ಹೇಳಿದ್ನಲ್ಲ ಮಾವ, ಅದಿತಿನ ನನಗೆ ಕೊಟ್ಟು ಮದುವೆ ಮಾಡಿ ಅಂತ. ನನ್ನ ಕೈಯಲ್ಲಿ ಏನೂ ಇಲ್ಲ, ಇವಾಗಲೇ ಎಲ್ಲ ಕಡೆನೂ ಶೇರ್ ಆಗುತ್ತೆ. ಯೋಚನೆ ಮಾಡಿ, ಪರಿಹಾರ ನಿಮ್ಮ ಕೈಯಲ್ಲೇ ಇದೆ. ಅಮ್ಮ, ನಿಮ್ಮಪ್ಪ ಬೇಗ ಬರ್ತೀನಿ ಅಂತ ಹೋದವರು ಇಷ್ಟೊತ್ತಾದರೂ ಬಂದಿಲ್ಲ ಕಣೆ. ಒಂದು ಫೋನ್ ಮಾಡಿ ವಿಚಾರಿಸಪ್ಪ. ಏನಮ್ಮ ನೀನು ಅಪ್ಪ ಒಂದು ಅರ್ಧ ಗಂಟೆಲಿ ಬಂದಿಲ್ಲ ಅನ್ನೋದಕ್ಕೆ ಇಷ್ಟೊಂದು ಸಲ ಕೇಳ್ತಾ ಇದ್ಯಾ. ನಿನಗೆ ಅಪ್ಪನ ಬಿಟ್ಟು ಒಂದು ನಿಮಿಷನೂ ಇರೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ಹೇಳೋದು ಅಮರ ಮಧುರ ಪ್ರೇಮ ಅಂತ. ಹಾಗಲ್ಲ ಕಣೆ, ನೆನ್ನೆಯಿಂದ ನಿಮ್ಮಪ್ಪ ಒಂದು ಥರ ಇದ್ದಾರಲ್ಲ. ಮಾತುಕತೆ ಇಲ್ಲ, ಸರಿಯಾಗಿ ನಿದ್ದೆ ಮಾಡಿಲ್ಲ, ಊಟ ತಿಂಡಿ ಮಾಡ್ತಾ ಇಲ್ಲ. ಯಾವಾಗಲೂ ಅದೇನೋ ಯೋಚನೆ ಮಾಡ್ತಿರ್ತಾರೆ. ಕೇಳಿದ್ರೆ ಏನು ಅಂತ ಹೇಳ್ತಾ ಇಲ್ಲ. ಇಷ್ಟು ಸಾಲದು ಅಂತ ಸಾಲ ಬೇರೆ ಕೇಳಕ್ಕೆ ಹೋಗಿದ್ದಾರೆ. ಅವ್ರೇನು ಕೊಡ್ತೀವಿ ಅಂತ ಹೇಳಿದಾರೋ, ಕೊಡಲ್ಲ ಅಂತ ಹೇಳಿದಾರೋ, ಇವರೇನು ತಲೆ ಕೆಡಿಸ್ಕೊಂಡಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಅಪ್ಪನ ಪರಿಸ್ಥಿತಿ ನೋಡ್ತಾ ಇದ್ರೆ ತುಂಬ ಸಂಕಟ ಆಗ್ತದೆ ಕಣೆ. ಆ ದೇವರು ನಮ್ಮ ಮೇಲೆ ಯಾವಾಗ ಕರುಣೆ ತೋರಿಸ್ತಾನೋ ಏನೋ. ಹೌದಮ್ಮ, ನೀನು ಹೇಳ್ದಾಗೆ ಅಪ್ಪ ನಿನ್ನೆಯಿಂದ ಮಂಕಾಗಿದ್ದಾರೆ. ನಾವೇನೋ ಕೇಳಿದ್ರೆ ಅವ್ರೇನೋ ಹೇಳ್ತಾರೆ. ಅದು ಬೇರೆ ನಿಂಗೇನು ತೊಂದರೆ ಆಗೋದಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ರು. ಈ ಮಾತು ಯಾಕೆ ಹೇಳ್ತಿದ್ರು ಅಂತ ನಂಗೆ ಅರ್ಥ ಆಗ್ತಿರ್ಲಿಲ್ಲ ಅಮ್ಮ. ನಂಗೆ ಯಾಕೋ ಅಪ್ಪನ ನಡವಳಿಕೆ ನೋಡಿದ್ರೆ ತುಂಬ ಭಯ ಆಗ್ತದೆ. ಅವ್ರಿಗೇನೋ ಆಗಿದೆ ಅಂತ ಅನಿಸ್ತಾ ಇದಮ್ಮ. ಹೌದಾ? ಹಾಗೆಲ್ಲ ಅಂದ್ರ? ಹ್ಞೂ ಅಮ್ಮ. ಏನ್ ಮಾವ ಕನ್ಸ್ ಕಾಣ್ತಾ ಇದ್ದೀರಾ? ನಿಮ್ಗೆ ಇವತ್ತೊಂದು ದಿನ ಮಾತ್ರ ಟೈಮ್ ಇರೋದು. ಹೋಗಿ ಮನೆಗೆ ಹೋಗಿ ಆರಾಮಾಗಿ ಯೋಚನೆ ಮಾಡಿ. ಏನು ಮುಖ ನೋಡ್ತಾ ಇದ್ದೀರಾ? ನಿಮ್ಮ ಹತ್ರ ಟೈಮ್ ತುಂಬ ಕಮ್ಮಿ ಇದೆ ಮಾವ. ಹೋಗಿ. ಬಜಾರಿ ಏನಾಯ್ತು? ಯಾಕೊಬ್ಳೆ ನಿಂತಿದ್ಯಾ?
ಬಜಾರಿ ಯಾಕೆ ಅಪ್ಸೆಟ್ ಆಗಿದೆಯಾ? ನಿನಗೆ ಅಂತ ಒಂದು ಸ್ಪೆಷಲ್ ಗಿಫ್ಟ್ ತಂದಿನಿ, ಓಪನ್ ಮಾಡಿ. ಈಗಂತ ಅರ್ಜೆಂಟ್ ಏನಿದೆ ವೇದಾಂತ್, ಆಮೇಲೆ ಓಪನ್ ಮಾಡ್ತೀನಿ. ನೀನು ಹೀಗೆ ಡಲ್ ಆಗಿದ್ರೆ ಹೇಗೆ ಹೇಳು? ಏನೇ ಇದ್ರು ನಾನು ಸಾಲ್ವ್ ಮಾಡ್ತೀನಿ, ಎಲ್ಲ ಕೆಡ್ಸ್ಕೊಳ್ಬೇಕು. ಇನ್ನು 3-4 ದಿನದಲ್ಲಿ ಅದಿತಿ ಮದುವೆ ಲಗ್ನ ಪತ್ರಿಕೆ ಪೂಜೆ ಇದೆ. ಅದಿತಿ ಮನೆಗೆ ಸೊಸೆಯಾಗಿ ಬಂದಮೇಲೆ ನೀವು 3 ಜನ ಅಕ್ಕ ತಂಗಿರು ಎಷ್ಟು ಖುಷಿಯಾಗಿರ್ತೀರ ಅಂತ ಈಗ ತಾನೇ ವಿಕ್ರಾಂತ್ ಹತ್ರ ನಾನು ಮಾತಾಡ್ತಿದ್ದೆ. ನೀನು ನೋಡಿದ್ರೆ ಇಷ್ಟು ಡಲ್ ಆಗಿದೆಯಪ್ಪ. ನೋಡು, ಅದೇನೇ ಪ್ರಾಬ್ಲಮ್ ಇಲ್ಲ, ನಾನು ಸಾಲ್ವ್ ಮಾಡಿ ನನ್ನ ಹತ್ರ ಹೇಳಿ. ಬಟ್ ನೀನು ಡಲ್ ಆಗಿರ್ಬೇಡ, ನನಗದು ನೋಡೋದಕ್ಕಾಗಲ್ಲ. ವೇದಾಂತ್, ಯಾಕೋ ಅದಿತಿ ರಾಜಣ್ಣನ ಮದುವೆ ಫಿಕ್ಸ್ ಆದಾಗಿಂದ ಒಂಥರ ಭಯ ಶುರುವಾಗಿದೆ. ಏನೋ ಏನಾಗ್ಬಿಡುತ್ತೋ ಅಂತ ಟೆನ್ಷನ್ ಆಗುತ್ತೆ. ಮನ್ಸಿಗೊಂಥರ ನೆಮ್ಮದಿ ಅನ್ನೋದೇ ಇಲ್ಲ. ಆಗದೆ ಇರೋದೇನೋ ಆಗುತ್ತೆ ಅಂತ ನಾವು ಅಂದ್ಕೊಳ್ಳೋದೇ ತಪ್ಪು. ಸುಮ್ಮನೆ ಏನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಳ್ಬೇಕು. ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ಆರಾಮಾಗಿ ಒಳ್ಳೇದಾಗಿದೆ. ಆಗಲೇ ವೇದಾಂತ್, ಅಪ್ಪ ಯಾಕೋ ನಿನ್ನೆಯಿಂದ ತುಂಬ ಮಂಕಾಗಿದ್ದಾರೆ. ನಾನು ಫೋನ್ ಮಾಡಿದಾಗ ತುಂಬ ಸಪ್ಪಗಿದ್ರು, ನನ್ನ ಹತ್ರ ಸರಿಯಾಗಿ ಕೂಡ ಮಾತಾಡಲಿಲ್ಲ. ಅವ್ರು ಯಾವತ್ತೂ ಈ ಥರ ಮಾಡ್ತಿರ್ಲಿಲ್ಲ ವೇದಾಂತ್. ಎಷ್ಟೇ ಕಷ್ಟ ಇದ್ರು ಖುಷಿಯಿಂದ ಮಾತಾಡ್ತಾ ಇದ್ರು. ಅವ್ರು ಯಾಕೆ ಈ ಥರ ನಡ್ಕೋತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ವೇದಾಂತ್. ನನಗೇನೋ ಆ ತೇಜಸ್ ಮತ್ತೆ ಮನೆ ಹತ್ರ ಹೋಗಿ ಗಲಾಟೆ ಮಾಡಿದ್ದಾನೆ ಅಂತ ಅನಿಸ್ತಿದೆ. ಯಾವುದಕ್ಕೂ ನಾವೊಂದ್ಸತಿ ಹೋಗಿ ಮನೆ ಹತ್ರ ನೋಡ್ಕೊಂಬರೋಣವಾ? ಹಾಗೆಲ್ಲ ಏನೂ ಆಗಲ್ಲ. ಮೊನ್ನೆ ಹೆದರ್ಕೊಳ್ಬೇಡ. ನಾನು ಸೆಕ್ಯೂರಿಟಿ ಏಜೆನ್ಸಿ ಹತ್ರ ಮಾತಾಡಿದ್ದೀನಿ. ಇಬ್ಬರು ಗಾರ್ಡ್ಸ್ಗಳನ್ನ ಕೂಡ ಮನೆ ಹತ್ರ ಹಾಕ್ಸಿದೆ. ನಥಿಂಗ್ ಟು ವರಿ. ಅಪ್ಪಿ ಅವನ ಆ ಕಡೆ ಹೋದರೆ ಅವನಿಗೆ ತೊಂದರೆ. ಏನೂ ಆಗಲ್ಲ, ತಲೆ ಕೆಡ್ಸ್ಕೊಳ್ಬೇಕು. ಏನೋ ವೇದಾಂತ್, ಒಟ್ನಲ್ಲಿ ಅದಿತಿ ಮದುವೆ ಏನೂ ತೊಂದರೆ ಇಲ್ಲದೆ ಎಲ್ಲ ಚೆನ್ನಾಗಾದ್ರೆ ಅಷ್ಟೇ ಸಾಕು. ಖಂಡಿತವಾಗ್ಲೂ ನಡೆಯುತ್ತೆ. ಅದಿತಿ ಧ್ರುವನ್ ಮದುವೆನ ಯಾವ ತೊಂದರೆ ಇಲ್ಲದೆ ನಡೆಸ್ಕೊಡೋ ಜವಾಬ್ದಾರಿ ನಂದು. ಸರಿನಾ? ಅದಿತಿ ಜೊತೆ ನನ್ನ ಮದುವೆನ ಫಿಕ್ಸ್ ಮಾಡಿ, ಅವಾಗ ನಾನೇ ಈ ವಿಡಿಯೋನ ನಿಮ್ಮ ಕಣ್ಣು ಮುಂದೆನೇ ಡಿಲೀಟ್ ಮಾಡ್ತೀನಿ. ಮಾರ್ಕೆಟಲ್ಲಿ ನಿಮ್ಮ ಮಗಳ ವಿಡಿಯೋಗೆ ತುಂಬಾನೇ ಡಿಮ್ಯಾಂಡ್. ಯಾವುದಕ್ಕೂ ಯೋಚನೆ ಮಾಡಿ ಹೇಳಿ. ನೀವು ಹೀಗೆ ಮೀನಮೇಷ ಅನಿಸ್ತಾ ಇದ್ರೆ ನಾಳೆ ಎಲ್ಲ ಕಡೆನೂ ನಿಮ್ಮ ಮಗಳ ವಿಡಿಯೋದ ಸುದ್ದಿ ಆಗುತ್ತೆ. ವಿಧಿ ಬರಹ ಯಾಕಾಗಿ ಹೀಗಾಯ್ತು ಬೇಕಿಹುದೇ ಮರುಪ್ರಸ್ತಾವನೆ. ಈ ಪ್ರಪಂಚ ಯಾಕೆ ಹೀಗೆ? ತಾವು ಬದುಕಲ್ಲ, ಬದುಕೋರ್ನೂ ಬಿಡಲ್ಲ. ಜೀವಕ್ಕಿಂತ ಮರ್ಯಾದೆ ಹೆಚ್ಚು ಅನ್ನೋರು, ಅಂತಸ್ತಕ್ಕಿಂತ ಸುಖ ಶಾಂತಿ ನೆಮ್ಮದಿ ಬಯಸೋರು. ನಮಗೆ ಯಾಕೆ ಹೀಗಾಗ್ತಾ ಇದೆ? ಆ ತೇಜಸ್ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಒಂದು ಕೆಲಸನೂ ಸುಲೀಸಾಗಿ ನಡೀತಾ ಇಲ್ವಲ್ಲ. ಒಂದು ಮಾಡೋದಕ್ಕೆ ಹೋದರೆ ಹತ್ತಾಗತ್ತೆ. ಏನಾದರೂ ಒಂದು ಅಡ್ಡಿ ಆತಂಕ. ಯಾಕೆ ನಮ್ಮ ಮನೆಗೆ ಹೀಗೆ?
ಮನೆಯಲ್ಲಿ ಮದುವೆ ಸಂಭ್ರಮ, ಎಲ್ಲರೂ ಖುಷಿಯಿಂದ ಇರಬೇಕಾದ್ರೆ ನಾನು ಮಾತ್ರ ಏನಾಗ್ಬಿಡುತ್ತೋ ಅನ್ನೋ ಆತಂಕದಲ್ಲಿದ್ದೀನಿ. ಇಬ್ಬರು ನನ್ನ ಮಕ್ಕಳೇ, ಯಾರ ಜೀವನಾನು ನನ್ನ ಕೈಯಾರೆ ನಾನೇ ಹಾಳು ಮಾಡೋಕ್ಕಾಗಲ್ಲ. ಹೇಗಾದರೂ ಮಾಡಿ ನನ್ನ ಮಕ್ಕಳನ್ನ ಕಾಪಾಡ್ಕೋಬೇಕು. ಆದರೆ ಹೇಗೆ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ನಾನು ತುಂಬ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಈಗೇನು ಮಾಡಲಿ? ಯಾರ ಹತ್ರ ಈ ವಿಷಯ ಹೇಳ್ಕೊಳ್ಳಿ? ದೇವ್ರೆ, ಇಂಥ ಸಂಕಷ್ಟ ಮಾತ್ರ ಯಾವ ತಂದೆಗೂ ಕೊಡಬೇಡ. ಯಾಕಪ್ಪ ಹೀಗೆ ಕೂತಿದ್ದೀರಾ? ಆರಾಮಾಗಿದ್ದೀರಾ ತಾನೆ? ಏನೂ ತೊಂದರೆ ಇಲ್ಲ ಅಲ್ವಾ? ನಿದ್ದೆ ಬರಲಿಲ್ಲ ಕಂದ. ನೀನು ಎಚ್ಚರ ಇದೆಯೇನೋ ಅಂತ ಅಂದ್ಕೊಂಡು ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಬಂದೆ. ಅಪ್ಪ, ನಿಮಗೆ ನಾನು ಧ್ರುವನ್ ಮದುವೆ ಆಗ್ತಿರೋದು ಇಷ್ಟ ಇಲ್ವಾ ಅಪ್ಪ? ಹಾಗೇನಾದರೂ ಇದ್ದರೆ ಹೇಳಿ ಅಪ್ಪ. ನಿಮ್ಗೆ ಇಷ್ಟ ಇಲ್ಲ ಅಂದರೆ, ನಿಮ್ಮ ಮನಸ್ಸಿಗೆ ನೋವು ಮಾಡ್ತಿದ್ದೀನಿ ಅಂದರೆ ನಿಮ್ಮ ವಿರುದ್ಧ ಹೋಗೋದಕ್ಕೆ ನಂಗೆ ಇಷ್ಟ ಇಲ್ಲಪ್ಪ. ನೀವು ಯಾವಾಗಲೂ ಖುಷಿಯಾಗಿರಬೇಕು. ನಿಮಗೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ. ಹಾಗೆಲ್ಲ ಏನಿಲ್ಲ ಕಂದ. ನೀನೇನೋ ಅಂದ್ಕೊಂಡು ನಿನ್ನ ಮನಸ್ಸನ್ನು ಕೆಡಿಸ್ಕೋಬೇಡ. ನಾಳೆ ಲಗ್ನ ಪತ್ರಿಕೆ ಪೂಜೆ ಇದೆ. ವೇದಾಂತ್ ಮನೆಗೆ ಹೋಗಬೇಕು. ನೀನು ಮಲಕ್ಕೋ. ಸರಿ ಅಪ್ಪ. Sure. That will be done. I'll look into it first. Vikrant. ಏನ್ ಗೊತ್ತಾ? Vikrant, I know what you're trying to do. What's wrong? ಏನಾಗಿದ್ಯೋ ನಿನಗೆ? ಹುಚ್ಚಂತ ಆಡ್ಬೇಡ. ಇಲ್ಲ ವಿಕ್ರಾಂತ್, ಆಗಿಲ್ಲ. ವಿಕ್ರಾಂತ್ ಮಾತು ಕೇಳು. ಏನ್ ತಲೆ ಕೆಟ್ಟಿದೆ? ವಿಕ್ರಾಂತ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಿಲ್ಲು. ಒಂದು ವಿಷಯ ಹೇಳ್ಬೇಕಂದ್ರೆ ನನ್ ಕೈ ಸಿಗಲ್ಲ. ವಿಕ್ರಾಂತ್, ಸ್ಟಾಪ್ ಇಟ್. ಏನಾಗಿದೆ ನಿನಗೆ? ಹುಚ್ಚ ಥರ ಆಡ್ತಿದ್ದಿಲ್ಲ. ವಿಕ್ರಾಂತ್, ನಿನಗೆ ಒಂದು ಪಾಪ ಹೋಗ್ತಿದೆ. ನೀನು ಹೀಗಾಡಿದ್ರೆ ನಿನ್ಗೆ ಹುಟ್ಟೋ ಮಗು ನನಗೆ ಬೈತಷ್ಟೇ. ಯಾಕೆ? ನಿನ್ನ ತಮ್ಮಂಗೆ ಎಂಥ ಬುದ್ಧಿ ಕಲಿಸಿದ್ಯಾ? ಇನ್ನೂ ತಲೆಹರಟೆ ಬುದ್ಧಿ ಬಿಟ್ಟಿಲ್ಲ ಅಂತ. ನಾಗರಾಜ, ನನ್ನ ಮಗು ಬಿಡು. ಆದ್ರ ಅಮ್ಮ ಬಂದ್ಬಿಟ್ಟು ಹೇಳಿದ್ರು ನಾನು ನಿನ್ನ ಜೊತೆ ಹೀಗೆ ಇರೋದು. ಅದೇನೋ ಹೇಳ್ತಾರಲ್ಲ, ಹುಟ್ಗುಣ ಸುಟ್ರು ಹೋಗಲ್ಲ ಅಂತ. ಹಣ್ಣು ಮುದ್ಕ ಆದ್ರೂ ನಾನು ನಿನ್ನ ಜೊತೆ ಹೀಗೆ ಇರೋದು. ನಾನು ಸತ್ರು ಅಷ್ಟೇ ಇದನ್ನ ಹೀಗೆ ಬಂದು ಕಾಡ್ತಾ ಇರ್ತೀನಿ. ಏನಕ್ಕೆ ಹತ್ರ ಮಾತಾಡ್ತೀಯ? ಹಾಗೆಲ್ಲ ಮಾತಾಡ್ಬೇಕು ನೋಡು. ನೀನು ಈ ಹುಡುಗಾಟದ ಬುದ್ಧಿನ ಮೊದಲು ಬಿಡಬೇಕು. ನಿನ್ನ ಮಗುಗೋಸ್ಕರ ಅದು ನೀನು ಬದಲಾಗಬೇಕು. ಇಲ್ಲ ಆ ಮಗುನೇ ನಿನ್ನ ಬುದ್ಧಿ ಕಲಿಸುತ್ತೆ. ಅಗ್ರಜ, ನಾನಂತೂ ನನ್ನ ಮಗುನ ನನ್ನ ಥರನೇ ತರಲೆ ಬೆಳೆಸೋದು. ಯಾವುದೇ ಪ್ರಾಬ್ಲಮ್ ಬಂದ್ರೂ ಅದು ಆರಾಮಾಗಿ ಫೇಸ್ ಮಾಡಬೇಕು. ಆವಾಗಲೇ ಲೈಫು ಜಿಂಗ್ ಚಾಕ್ ಚಿಕ್ ಚಾಕ್ ಆಗಿರೋದು. ನಿಂತರಪ್ಪ ಇದ್ರೆ ಮಗು ಖಂಡಿತವಾಗ್ಲೂ ನಿಂತರನೇ ಬೆಳೆಯೋದು ಬಿಡು. ಇನ್ಫ್ಯಾಕ್ಟ್ ಮಕ್ಕಳು ಹಾಗಿರ್ಬೇಕು ಬೇಕಾದ್ರೆ. ನನ್ನ ಥರ ಸೀರಿಯಸ್ ಆಗಿರಬಾರ್ದು ಬಿಡು. ಅಗ್ರಜ, ನನ್ನ ಮಗುಗಂತೂ ಐ ಬಿ ಅ ಬೆಸ್ಟ್ ಫಾದರ್. ನಮಗೇನೋ ನಮ್ಮ ಅಪ್ಪನ ಜೊತೆ ಇರೋ ಅದೃಷ್ಟ ಸಿಗಲಿಲ್ಲ. ಅವರ ಆರೈಕೆಯಲ್ಲಿ ಬೆಳೆಯೋ ಅದೃಷ್ಟ ಸಿಗಲಿಲ್ಲ. ಕೊರಗನ್ನ ನಾನು ಲೈಫ್ ಲಾಂಗ್ ಮರೆಯಲ್ಲ. ಆ್ಯಂಡ್ ಆಲ್ಸೋ ಈ ಕೊರಗನ್ನ ನಮ್ಮ ಮಕ್ಳಿಗೆ ನಾವು ಕೊಡೋದು ಬೇಡ. ವಿಕ್ರಾಂತ್, ಐ ಟೋಟ್ಲಿ ಗೆಟ್ ಇಟ್. ಆದರೂ ಅಗ್ರಜ, ಅಪ್ಪ ಅನ್ನೋ ಫೀಲೇ ಬೇರೆ ಅಲ್ಲ. ಅಪ್ಪ ಅಮ್ಮ ಇಲ್ದಿರೋ ಜೀವನನೇ ಅಲ್ಲ.
ಅಗ್ರಜ ನನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು, ಹೇಳೋಕ್ಕಾಗಿರಲಿಲ್ಲ, ಇವಾಗ ಹೇಳ್ತೀನಿ. ನೀವು ಕೋಪ ಮಾಡ್ಕೊಳ್ಬಾರ್ದು. ನೀನೇ ಕೋಪ ಮಾಡ್ಕೊಳ್ಬೇಡ ಅಂತ ವಿಷಯ ಹೇಳ್ತೀನಿ ಅಂತಿದ್ದೆ ಅಂದಮೇಲೆ ಖಂಡಿತವಾಗ್ಲೂ ನನಗೆ ಕೋಪ ಬರುತ್ತೆ. ಸೊ ಹೇಳೋಕ್ಕೂ ಮೊದಲು ಏನು ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡಿ ಹೇಳು. ನೀನೇ ಹೀಗಂದ್ರೆ ಹೆಂಗೆ? ಅಗ್ರಜ, ಇದೊಂದು ವಿಷಯಕ್ಕೆ ನೀನು ಕೋಪ ಮಾಡ್ಕೊಳ್ಳಲ್ಲ ಅಂತ ಮಾತ್ಕೊಡು. ಪ್ಲೀಸ್ ಪ್ಲೀಸ್ ಪ್ಲೀಸ್, ನಾನು ಅಗ್ರಜ ಅಲ್ವಾ? ಪ್ಲೀಸ್ ಪ್ಲೀಸ್. ವಿಕ್ರಾಂತ್, ನನಗೆ ಈ ಥರ ಪೂಸಿ ಇಡೋದೆಲ್ಲ ಇಷ್ಟ ಆಗೋದಿಲ್ಲ. ಡೈರೆಕ್ಟ್ ಮ್ಯಾಟ್ರ್ ಬಾ. ಸರಿ, ಕೋಪ ಮಾಡ್ಕೊಳ್ಳಲ್ಲ ಅಂತ ಭಾಷೆ ಕೊಡು, ಆಮೇಲೆ ಹೇಳ್ತೀನಿ. ಕೊಡು ಅಗ್ರಜ ಪ್ಲೀಸ್.